ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ಸಂಬುಳ್ಯದ ಬಾಲಕ ಸುಮಂತ್ ಹತ್ಯೆಯಾಗಿ 1 ತಿಂಗಳು ಕಳೆಯಿತು. ಜನವರಿ 14 ಮಕರ ಸಂಕ್ರಮಣದ ದಿನದಂದು ಬೆಳಿಗ್ಗೆ ತನ್ನ ಮನೆಯಿಂದ ಸಮೀಪದ ನಾಳ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಧನುಪೂಜೆಗೆಂದು ಹೊರಟ ಬಾಲಕ ನಾಪತ್ತೆಯಾಗಿ ತದನಂತರ ಮನೆ ಸಮೀಪದ ತೋಟದ ಮೂಲೆಯಲ್ಲಿದ್ದ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಬೆಳ್ತಂಗಡಿ ಪೊಲೀಸರು ಈ ಬಗ್ಗೆ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಂಬುಳ್ಯದ ಸುತ್ತಮುತ್ತಲ ಸುಮಾರು 50ಕ್ಕೂ ಹೆಚ್ಚು ಮನೆಗಳಲ್ಲಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಆದರೆ ಈ ತನಕ ಯಾವುದೇ ಕುರುಹುಗಳು ಪತ್ತೆಯಾಗಲಿಲ್ಲ. ಈಗಲೂ ಪೊಲೀಸರ ಒಂದು ತಂಡ ಗೇರುಕಟ್ಟೆ ಸಮೀಪ ಬೀಡು ಬಿಟ್ಟಿದ್ದು 10 ಹಲವು ಮಂದಿಯನ್ನು ವಿಚಾರಣೆಗೆ ಗುರಿಪಡಿಸುತ್ತಿದ್ದಾರೆ. ಆ ರಸ್ತೆಯಾಗಿ ಹೋಗುತ್ತಿರುವಂತಹ ವಾಹನಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡುತ್ತಿದ್ದಾರೆ. ಆದರೂ ಯಾವುದೇ ಸುಳಿವುಗಳು ಲಭ್ಯವಾಗಿಲ್ಲ. ಸುಮಂತನ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಶವಾಗಾರದಲ್ಲಿ ನಡೆದಿದೆ. KMC ಆಸ್ಪತ್ರೆಯ ಫೋರೆನ್ಸಿಕ್ ತಜ್ಞ ವೈದ್ಯರು ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿದರು. FSLನ ಅಧಿಕಾರಿಗಳು FSLನ ಸೋಕೋ ಟೀಮು ಘಟನಾ ಸ್ಥಳಕ್ಕೆ ಭೇಟಿ ನೀಡಿತ್ತು. ಸುಮಂತನ ತಲೆಯ ಭಾಗದಲ್ಲಿ 2 ಗಾಯಗಳಿತ್ತು. ಆ ಗಾಯಗಳಿಂದಾಗಿಯೇ ಸುಮಂತ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಆತನನ್ನು ತದನಂತರ ಎತ್ತಿ ಕೆರೆಗೆ ಹಾಕಲಾಗಿದೆ ಎನ್ನುವಂಥ ಅಂಶ FSL ತಜ್ಞರ ಪರಿಶೀಲನೆ ವೇಳೆಗೆ ಬೆಳಕಿಗೆ ಬಂದಿತ್ತು. 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದಂಥ 15 ವರ್ಷ ಪ್ರಾಯದ ಸುಮಂತನನ್ನು ಆ ಮುಂಜಾನೆಯ ವೇಳೆಗೆ ಬಡಿಗೆಯಿಂದ ಬಡಿದು ಕೊಲೆ ಮಾಡುವಂತಹ ಕಾರಣ ಏನಿತ್ತು ಎನ್ನುವುದನ್ನು ಕಂಡುಹಿಡಿಯಲು ಬೆಳ್ತಂಗಡಿ ಪೊಲೀಸರಿಗೆ ಈ ತನಕ ಸಾಧ್ಯವಾಗಿಲ್ಲ. 10 ಹಲವು ವದಂತಿಗಳು ಆ ಪರಿಸರದಲ್ಲಿ ಹರಡಿದೆ. ಅದರಲ್ಲಿ ಮುಖ್ಯವಾಗಿ ಒಂದು ಬೈಕ್ ಮತ್ತೊಂದು ರಿಕ್ಷಾ. ಸುಮಂತ್ ಕಾಣೆಯಾದಂತಹ ಸಂದರ್ಭದಲ್ಲಿ, ಅಂದರೆ ಆತನ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಮುಂಜಾನೆ 5:30 ವೇಳೆಗೆ ಆ ಭಾಗದಿಂದ ಒಂದು ಬೈಕ್ ವೇಗವಾಗಿ ಹೋಗಿತ್ತು ಮತ್ತು ಒಂದು ರಿಕ್ಷಾಕ್ಕೆ ತಾಗಿಕೊಂಡು ಪಾಸಾಗಿತ್ತು ಎನ್ನುವಂತಹ ಒಂದು ಸುದ್ದಿ ಹರಿದಾಡಿತ್ತು. ಆ ಸುದ್ದಿಯ ಬೆನ್ನತ್ತಿದಂತಹ ಪೊಲೀಸರಿಗೆ ಆ ಬೈಕನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ರಿಕ್ಷಾವನ್ನು ಪತ್ತೆ ಹಚ್ಚಲಾಗಿದೆ ಮತ್ತು ಅದರ ಚಾಲಕನಲ್ಲಿ ವಿಚಾರಣೆ ಮಾಡಲಾಗಿದೆ. ಆ ರಿಕ್ಷಾದಲ್ಲಿ ಸಮೀಪದ ರಬ್ಬರ್ ತೋಟಕ್ಕೆ ಹೋಗುತ್ತಿದ್ದಂತಹ ಕೆಲಸಗಾರರು ಹೋಗುತ್ತಿದ್ದರು. ಆ ಸಂದರ್ಭದಲ್ಲಿ ಬೈಕ್ ಆ ರಿಕ್ಷಾವನ್ನು ಒರೆಸಿಕೊಂಡು ಹೋಗಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ಸುಳಿವುಗಳು ಸಿಗಲಿಲ್ಲ. ಬೈಕಿನಲ್ಲಿ ಬಂದವನೇ ಸುಮಂತನನ್ನು ಹತ್ಯೆ ಮಾಡಿ ಹೋಗಿರಬಹುದಾ ಎನ್ನುವಂತಹ ಸಂಶಯಗಳು ಇದೆ. ಆದರೂ ಬೈಕ್ ಸವಾರನಿಗೆ ಸುಮಂತನ ಮೇಲೆ ಯಾವುದೇ ರೀತಿಯ ದ್ವೇಷ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಸುಮಂತ್ 14ರ ಹರೆಯದ ಬಾಲಕ, ಶಾಲಾ ವಿದ್ಯಾರ್ಥಿ, ಅದರಲ್ಲೂ ಪ್ರತಿಭಾವಂತ ವಿದ್ಯಾರ್ಥಿ. ಆತನ ಮೇಲೆ ದ್ವೇಷ ಇರಲಿಕ್ಕೆ ಸಾಧ್ಯ ಇಲ್ಲ. ಸುಮಂತನ ತಂದೆ, ತಾಯಿ, ಅಜ್ಜ ಇವರೆಲ್ಲರೂ ಕೃಷಿಕರು. ಅದನ್ನೇ ನಂಬಿಕೊಂಡು ಜೀವನ ನಡೆಸಿದ್ದರು. ಮೂಲತಃ ಕಾಸರಗೋಡು ಜಿಲ್ಲೆಯ ಬಾಯರ್ನವರು ಆಗಿದ್ದು ಸುಮಾರು 15 ವರ್ಷಗಳ ಹಿಂದೆ ಸಂಬುಳ್ಯಕ್ಕೆ ಬಂದು ಅಲ್ಲಿ ಜಾಗ ಖರೀದಿಸಿ ಜೀವನವನ್ನು ಕಟ್ಟಿಕೊಂಡಿದ್ದವರು. ಪರಿಸರದಲ್ಲಿ ಯಾರೊಂದಿಗೂ ದ್ವೇಷ ಇಲ್ಲದೆ ಎಲ್ಲರೊಂದಿಗೂ ಒಳ್ಳೆಯ ರೀತಿಯಲ್ಲಿ ಸಂಪರ್ಕ ಹೊಂದಿದ್ದವರು. ಅವರಾಯಿತು, ಅವರ ವೃತ್ತಿಯಾಯಿತು ಎನ್ನುವ ನೆಲೆಯಲ್ಲಿ ಇದ್ದವರು. ಆದ್ದರಿಂದಾಗಿ ಅವರ ಮೇಲೂ ಬೇರೆ ಯಾರಿಗೂ ದ್ವೇಷ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದಾಗಿ ಸುಮಂತನ ಹತ್ಯೆಯ ನೈಜ ಕಾರಣವನ್ನು ಭೇದಿಸಲು ಇವತ್ತಿನವರೆಗೂ ಪೊಲೀಸರಿಗೆ ಸಾಧ್ಯವಾಗಿಲ್ಲ.
ಸುಮಂತ್ನ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ವೈದ್ಯರು ಈವರೆಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೊಟ್ಟಿಲ್ಲ. FSL ವರದಿಯೂ ಬಂದಿಲ್ಲ. ಆದ್ದರಿಂದಾಗಿ ಸುಮಂತ್ನ ಹತ್ಯೆ ಯಾವ ರೀತಿಯಲ್ಲಿ ಆಗಿದೆ ಎನ್ನುವುದರ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆಯ ಅಗತ್ಯ ಇದ್ದು ಸುಮಾರು ಇನ್ನೂ 1 ತಿಂಗಳ ಕಾಲ ಆ ವರದಿಗಾಗಿ ಪೊಲೀಸರು ಕಾಯಬೇಕಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಅವರಿಗೆ ಇವತ್ತಿಗೂ ಸಹ ಕೆಲವೊಂದು ಸಂಶಯಗಳಿವೆ. ಆದ್ದರಿಂದ ಆ ಸಂಶಯಗಳಿಗೆ ಎಲ್ಲವರ ಉತ್ತರ ಹುಡುಕಲು ಹೋಗಬೇಕಾದರೆ ಅವರು ಸುಮಂತನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನಿರೀಕ್ಷೆಯಲ್ಲಿ ಇದ್ದಾರೆ. ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಂತಹ ಬೆಳ್ತಂಗಡಿ ಠಾಣಾ ಇನ್ಸ್ಪೆಕ್ಟರ್ ಸುಬ್ಬಪೂರ್ ಮಠ್ ವರ್ಗಾವಣೆಗೊಂಡಿದ್ದಾರೆ. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ರವಿ BS ಅವರು ಈಗ ಪ್ರಕರಣದ ತನಿಖೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿಯೂ ಸಹ ರವಿ ಅವರು ಆ ಪ್ರಕರಣದ ಬಗ್ಗೆ ವಿಶೇಷ ಆಸ್ಥೆ ವಹಿಸಿ ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ತನಿಖೆಯ ಜವಾಬ್ದಾರಿಯು ಅವರ ಮೇಲೆಯೇ ಬಿದ್ದಿದೆ. ಬೆಳ್ತಂಗಡಿ DSP CK ರೋಹಿಣಿ ಅವರು ಇಡೀ ಪ್ರಕರಣದ ತನಿಖೆಯ ಮೇಲುಸ್ತುವಾರಿಯನ್ನು ವಹಿಸುತ್ತಿದ್ದಾರೆ. ಪ್ರತಿ ದಿನದ ಅಪ್ಡೇಟ್ಗಳನ್ನು ಜಿಲ್ಲಾ SP K ಅರುಣ್ ಅವರಿಗೆ ನೀಡ್ತಾ ಇದ್ದಾರೆ. ಪೊಲೀಸರ ಮುಂದೆ ಈಗ ಇರುವಂತಹ ಪ್ರಶ್ನೆಗಳು ಏನು ಅಂತ ಹೇಳಿದರೆ, ಸುಮಂತ್ ನಾಳಾ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ಬಂದ ಬೈಕ್ ಯಾವುದು ಎನ್ನುವುದನ್ನು ಪತ್ತೆ ಹಚ್ಚಬೇಕಾಗಿದೆ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಆ ರಸ್ತೆಯಲ್ಲಿ ಬೈಕ್ಗಳು ಓಡಾಡುವುದು ಕಡಿಮೆ. ಅದು ಸಹ ಮುಂಜಾನೆ ವೇಳೆಗೆ ಬೈಕ್ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಬೇರೆ ಯಾವುದಾದರೂ ಒಂದು ಕಾರಣ ಇರಲೇಬೇಕು. ಆದ್ದರಿಂದ ಪೊಲೀಸರು ಆ ಬೈಕ್ ಯಾವ ಕಡೆಗೆ ಹೋಗಿದೆ ಎನ್ನುವುದನ್ನು ಗುರುತಿಸಿ ದಾರಿಯ ಉದ್ದಕ್ಕೂ ಇದ್ದಂತಹ ಕೆಲವು CCTVಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಆದರೆ ಸರಿಯಾದ ಸುಳಿವು ಸಿಕ್ಕಿಲ್ಲ. ಬೈಕ್ ಆ ಕಡೆಯಿಂದ ಹೋಗಿದೆ ಎನ್ನುವುದಕ್ಕೆ ಸಾಕ್ಷಿ ಇದೆ. NMPTಯಲ್ಲಿ ನೌಕರರಾಗಿರುವಂತಹ ಲೋಕನಾಥ್ ಅವರು ಅದೇ ಊರಿನವರು. ಅವರ ಮನೆ ಅದೇ ಪರಿಸರದಲ್ಲಿ ಇದೆ. ಅವರು ಆ ದಿನ ಬೆಳಿಗ್ಗೆ ತನ್ನ ಮನೆಯಲ್ಲಿ ಹೊರಟು ನಾಳಾ ದೇವಸ್ಥಾನಕ್ಕೆ ಹೋಗಲು ಅಂತ ಹೇಳಿ ತನ್ನ ಮನೆಯ ಅಂಗಳದಲ್ಲಿ ಬೈಕಿನಲ್ಲಿ ಕುಳಿತುಕೊಂಡಿದ್ದಂತಹ ಸಂದರ್ಭದಲ್ಲಿ ಆ ಬೈಕ್ ಏನು ಸಂಶಯಾಸ್ಪದ ಬೈಕ್ ಇದೆ ಅದು ಪಾಸಾಗಿದ್ದನ್ನು ಕಂಡಿದ್ದಾರೆ. ಅದರ ನಂಬರ್ ಪ್ಲೇಟನ್ನು ಗುರುತಿಸಲಿಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ. ಈ ವಿಚಾರ ಪೊಲೀಸರಿಗೂ ಗೊತ್ತಾಗಿತ್ತು. ಪೊಲೀಸರಲ್ಲೂ ಈ ವಿಚಾರವನ್ನು ಹಂಚಿಕೊಳ್ಳಲಾಗಿತ್ತು. ತದನಂತರ ಆ ಬೈಕ್ ರಿಕ್ಷಾಕ್ಕೆ ಒರೆಸಿಕೊಂಡು ಹೋದದ್ದನ್ನು ಪೊಲೀಸರೊಂದಿಗೆ ಹಂಚಿಕೊಳ್ಳಲಾಗಿದೆ. ಆದರೆ ಪೊಲೀಸರು ಆ ಸಂದರ್ಭದಲ್ಲಿ ಕೆಲವರೊಂದಿಗೆ ಈ ಮಾಹಿತಿಯನ್ನು ಬಹಿರಂಗಪಡಿಸುವುದು ಬೇಡ ಎಂದು ವಿನಂತಿ ಮಾಡಿಕೊಂಡಿದ್ದರು. ಯಾಕಂತ ಹೇಳಿದರೆ ಅವರಿಗೂ ಆ ಬೈಕಿನ ಮೇಲೆ ಸಂಶಯ ಇತ್ತು. ಆದರೆ ಘಟನೆ ಕಳೆದು 1 ತಿಂಗಳಾದರೂ ಪೊಲೀಸರ ತನಿಖೆ ನಿರೀಕ್ಷಿತ ಮಟ್ಟಕ್ಕೆ ಮುಟ್ಟದೇ ಇದ್ದ ಕಾರಣಕ್ಕಾಗಿ ಈ ವಿಚಾರ ಬಹಿರಂಗಗೊಳ್ಳತೊಡಗಿತ್ತು. ಆದ್ದರಿಂದಾಗಿ ಬೈಕಿನ ಮೇಲೆ ಪೊಲೀಸರ ತನಿಖೆ 1 ತಿಂಗಳಿನಿಂದ ಕೇಂದ್ರೀಕೃತವಾಗಿದೆ. ಆ ಬೈಕಿನ ವಾರಿಸುದಾರ ಯಾರು, ಆ ಬೈಕನ್ನು ಚಲಾಯಿಸಿದವ ಯಾರು, ಆ ಸಂದರ್ಭದಲ್ಲಿ ಆತ ಎಲ್ಲಿಂದ ಎಲ್ಲಿಗೆ ಹೋಗುತ್ತಿದ್ದ, ಈ ವಿಚಾರದ ಬಗ್ಗೆ ಪೊಲೀಸರ ತನಿಖೆ ನಡೆದಿದೆ. ಒಟ್ಟಾರೆಯಾಗಿ ಸುಮಂತನ ಸಾವು ದಿನದಿಂದ ದಿನಕ್ಕೆ ನಿಗೂಢವಾಗುತ್ತಾ ಹೋಗುತ್ತಿದೆ. ಸ್ಥಳೀಯರಲ್ಲಿ ಹಲವು ಅನುಮಾನಗಳಿವೆ. ಆದರೆ ಯಾರೊಬ್ಬರೂ ಆ ಅನುಮಾನಗಳನ್ನು ಬಹಿರಂಗವಾಗಿ ಹೇಳಿಕೊಳ್ಳಲು ಹಿಂಜರಿಯುತ್ತಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಪೊಲೀಸರ ತನಿಖೆಯ ಭಯ ಇದೆ. ಯಾವುದಾದರೂ ಒಂದು ಮಾಹಿತಿಗಳನ್ನು ಪೊಲೀಸರೊಂದಿಗೆ ಹಂಚಿಕೊಂಡರೆ ಪೊಲೀಸರು ಮೇಲಿಂದ ಮೇಲಕ್ಕೆ ಆ ಮಾಹಿತಿಗಳನ್ನು ಕೆದಕುತ್ತಾ ಮತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ ಎನ್ನುವಂತಹ ಭಯ ಸಾರ್ವಜನಿಕರಲ್ಲಿ ಇದೆ. ಆದರೆ ಪೊಲೀಸರ ಪ್ರಕಾರ ಸಾರ್ವಜನಿಕರು ತಮ್ಮಲ್ಲಿರುವ ಮಾಹಿತಿಗಳನ್ನು
ಪೊಲೀಸರೊಂದಿಗೆ ಹಂಚಿಕೊಂಡರೆ ಸುಮಂತ್ ಸಾವಿಗೆ ನ್ಯಾಯ ದೊರಕಿಸಿಕೊಳ್ಳಲು ಸಾಧ್ಯ ಆಗುತ್ತದೆ ಎನ್ನುವುದು. ಆದರೆ ಸ್ಥಳೀಯರು ಯಾವುದೇ ಮಾಹಿತಿಗಳನ್ನು ಹಂಚಿಕೊಳ್ಳಲು ಹಿಂದೇಟು ಹಾಕುತ್ತಿರುವುದರಿಂದಲೇ ಈ ಪ್ರಕರಣ ದಿನದಿಂದ ದಿನಕ್ಕೆ ಕಗ್ಗಂಟಾಗಿ ಹೋಗುತ್ತಿದೆ. ಈ ಹಿಂದೆ ಇದ್ದಂತಹ ಕೆಲವೊಂದು ಅನುಮಾನಗಳು ಪೊಲೀಸರ ತನಿಖೆಯ ಭಾಗವಾಗಿ ಇದೆ. ಆ ಅನುಮಾನಗಳಿಗೆ ಉತ್ತರ ಹುಡುಕುವ ಕೆಲಸವನ್ನು ಪೊಲೀಸರು ಮಾಡುತ್ತಿದ್ದಾರೆ. ಪೊಲೀಸರು ಈ ಪ್ರಕರಣದಲ್ಲಿ ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಮೃತಪಟ್ಟದ್ದು ಒಬ್ಬ ಬಾಲಕ. ಆತನ ತಲೆಯ ಭಾಗಕ್ಕೆ ಗಾಯಗಳು ಆಗಿರುವಂಥವು. ಆ ಗಾಯಗಳು ಯಾವ ಆಯುಧದಿಂದ ಆಗಿದೆ ಮತ್ತು ಯಾವ ಕಾರಣದಿಂದ ಆಗಿದೆ ಎನ್ನುವುದನ್ನು ವೈಜ್ಞಾನಿಕ ವಿಶ್ಲೇಷಣೆಯ ಮೂಲಕವೇ ವೈದ್ಯಾಧಿಕಾರಿಗಳು ದೃಢಪಡಿಸಬೇಕಿದೆ. ಅದು ದೃಢಪಡದೆ ಆ ಪ್ರಕರಣದ ತನಿಖೆ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಸುಮಂತನನ್ನು ಹಿಂಬದಿಯಿಂದ ಒಡೆದು ಕೊಲೆಗೈಯಲಾಗಿದೆ ಎನ್ನುವಂತಹ ಅಂಶ ಪೊಲೀಸ್ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದರೆ ಅದನ್ನು FSL ವರದಿ ಮತ್ತು ಪೋಸ್ಟ್ಮಾರ್ಟಮ್ ವರದಿ ದೃಢಪಡಿಸಬೇಕಿದೆ. ಒಂದು ವೇಳೆ ಆ ರೀತಿಯೇ ಆಗಿದೆ ಎನ್ನುವುದು ದೃಢಪಟ್ಟರೆ ಪೊಲೀಸರ ತನಿಖೆಯ ವಿಧಾನ ಬದಲಾಗತೊಡಗುತ್ತದೆ. ಆದ್ದರಿಂದ ಅಲ್ಲಿಯವರೆಗೆ ಈ ಪ್ರಕರಣದ ಹಿನ್ನೆಲೆ ಬಯಲಾಗುವುದು ಸ್ವಲ್ಪ ಕಷ್ಟ. ಆದರೂ ಸಹ ಪೊಲೀಸರು ಇದನ್ನು ಸವಾಲಾಗಿ ಸ್ವೀಕರಿಸಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತಿಗೂ ಸಹ ಆ ಪರಿಸರದಲ್ಲಿ ಪೊಲೀಸ್ ಓಡಾಟ ಇದೆ. ಆ ಸಂದರ್ಭದಲ್ಲಿ ಮತ್ತು ಅದರ ಹಿಂದಿನ ರಾತ್ರಿ ಅದರ ನಂತರದ ಸಮಯಗಳಲ್ಲಿ ಯಾವ ಯಾವ ವಾಹನಗಳು ಹೋಗಿದೆ ಎನ್ನುವುದರ ಬಗ್ಗೆಯೂ ಪೊಲೀಸರ ತಂಡ ತನಿಖೆ ನಡೆಸುತ್ತಿದೆ. ಮತ್ತು ಸುಮಂತನ ಹತ್ಯೆ ಆಗಿದೆಯಾ ಅಥವಾ ಆಕಸ್ಮಿಕವಾಗಿ ಈ ಘಟನೆ ಸಂಭವಿಸಿದೆಯಾ ಎನ್ನುವ ಬಗ್ಗೆಯೂ ಪೊಲೀಸರ ತನಿಖೆ ನಡೀತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣದ ಹಿನ್ನೆಲೆ ಬಯಲಾಗಬೇಕಾದರೆ ಪೊಲೀಸರ ತನಿಖೆಯಿಂದಷ್ಟೇ ಸಾಧ್ಯವೇ ಹೊರತು ಗಾಳಿ ಸುದ್ದಿಗಳಿಂದ ಅಲ್ಲ. ಯಾವುದೇ ರೀತಿಯ ಗಾಳಿ ಸುದ್ದಿಗಳು ಹರಡಿದರೂ ಸಹ ಅದು ಪೊಲೀಸರ ಗಮನಕ್ಕೆ ಬಂದಲ್ಲಿ ಆ ಸುದ್ದಿಗಳನ್ನು ಕ್ಲಾರಿಫೈ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡುತ್ತಿದ್ದಾರೆ. ಯಾಕಂತ ಹೇಳಿದರೆ ಪೊಲೀಸರು ಒಂದು ತಂಡವಾಗಿ ಈ ಪ್ರಕರಣದ ಹಿನ್ನೆಲೆಯನ್ನು ಭೇದಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಯಾಕಂದರೆ ಹಲವಾರು ಪ್ರಕರಣಗಳನ್ನು ಭೇದಿಸಿ ಅನುಭವ ಇರುವಂತಹ ಪೊಲೀಸ್ ಸಿಬ್ಬಂದಿಗಳು ಈ ತಂಡದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಆ ಪರಿಸರದಲ್ಲಿ ರೀಡಿಂಗ್ ಆದಂತಹ ಮೊಬೈಲ್ ಫೋನುಗಳ ವಿವರಗಳನ್ನು ಸಹ ಪೊಲೀಸರು ಪಡೆದುಕೊಂಡಿರುವಂತಹ ಸಾಧ್ಯತೆಗಳು ಇವೆ. ಆದ್ದರಿಂದ ಆ ವಿವರಗಳ ಹಿನ್ನೆಲೆಯನ್ನು ಸಹ ಪೊಲೀಸರು ಪರಿಶೀಲನೆಗೆ ಒಳಪಡಿಸ್ತಿದ್ದಾರೆ. ಯಾಕಂತ ಹೇಳಿದರೆ ಆ ಪರಿಸರದ ಅಷ್ಟೂ ಮನೆಗಳಿಗೆ ಪೊಲೀಸರು ಭೇಟಿ ನೀಡಿದ್ದಾರೆ. ಅವರ ಮೊಬೈಲ್ ನಂಬರ್ಗಳನ್ನು ಪಡ್ಕೊಂಡಿದ್ದಾರೆ, ಅವರ ಹೆಸರು ವಿಳಾಸಗಳನ್ನು ಪಡ್ಕೊಂಡಿದ್ದಾರೆ. ಆ ಮೊಬೈಲ್ಗಳನ್ನು ಹೊರತುಪಡಿಸಿದ್ದಾರೆ ಬೇರೆ ಮೊಬೈಲ್ ಸಂಖ್ಯೆಗಳು ಆ ಟವರ್ನಲ್ಲಿ ರೀಡ್ ಆಗಿದೆ ಎನ್ನುವುದನ್ನು ಸಹ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ವೈಜ್ಞಾನಿಕ ರೀತಿಯಲ್ಲಿಯೂ ತನಿಖೆ ನಡೀತಾ ಇದೆ, ಸ್ಥಳೀಯ ಮಾಹಿತಿಗಳ ಆಧಾರದಲ್ಲಿಯೂ ತನಿಖೆ ನಡೀತಿದೆ. ಆ ರಸ್ತೆಯಲ್ಲಿ ಹೋಗಿ ಬಂದಂತಹ ವಾಹನಗಳ ಮೇಲೂ ಪೊಲೀಸರ ಕಣ್ಣು ನೆಟ್ಟಿದೆ. ಬೇರೆ ಯಾವುದಾದರೂ ಕಾರಣ ಇರಬಹುದಾ ಎನ್ನುವ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸುಮಂತ್ ಹತ್ಯೆಯಾಗಿ ತಿಂಗಳು ಕಳೆದರೂ ಸಹ ಪೊಲೀಸರಿಗೆ ಒಂದು ನಿರ್ದಿಷ್ಟ ಕಾರಣವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಎನ್ನುವುದೇ ದುರಂತ.